ಶಿವಮೊಗ್ಗದ ಇತಿಹಾಸ ಪ್ರಸಿದ್ಧ ಕೋಟೆ ಶ್ರೀ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ಭಕ್ತರಿಗೆ ಸ್ವಾಗತ ಕೋರುವವರು ಲೋಕೇಶ್ ಜಿ, ಮಾಜಿ ಅಧ್ಯಕ್ಷರು, ಹಣಗೆರೆಕಟ್ಟೆ ಗ್ರಾಮ ಪಂಚಾಯಿತಿ. ಎಲ್ಲರಿಗೆ ಒಳ್ಳೆ ಎಲ್ಲ ಸರ್ಗಳು, ಟೀಚರ್ಸ್ಗಳು, ಅಯ್ಯೋ ಅವ್ನು ತುಂಬಾ ಒಳ್ಳೆ ಹುಡುಗ. ಶ್ರುತಿ ಮಿಸ್ ಅಂತ ಅದಾರ, ಅವ್ರು ಮಾಮ ತಮಾಷೆಗೆ ಅವರು ಚೆನ್ನಾಗಿ ಮಾತಾಡ್ಸಿರು. ಸರ್ಗಳು ಎಲ್ಲ ಅವ್ನು ಚೆನ್ನಾಗಿ ಮಾತಾಡ್ಸಿ ಇಲ್ಲಿ ಮಠ ಕರ್ಕೊಂಬಂದ್ ಬಿಟ್ಟೋಗ್ರ ಸರ್. ನಮಗೆ ಸರ್ಗಳು ಎಲ್ಲರೂ ನಿಮಗೆ ಚೆನ್ನಾಗೇ ಇದು ಮಾಡ್ಯಾರ ಸರ್. ಆಮೇಲೆ ಒಳಗಿದ್ದರು ಆ ಸರ್ ಒಳ ಬಂದ್ರ ಇಲ್ಲ ಗೊತ್ತಿಲ್ಲ ಸರ್, ನಾವು ನೋಡ್ಲಿಲ್ಲ. ಏನಾಯ್ತ ಗೊತ್ತಿಲ್ಲ ಸರ್. ನಮಗೆ ಗಾಂಜಾ ಹೊಡ್ದ್ರು ಅಂತಾರ, ಏನ್ ಮಡ್ಕೊಂಡ್ರ ಅನ್ನೋದು ಗೊತ್ತಿಲ್ಲ ಸರ್. ನಾವು ಅಲ್ಲಿ ಕೆಲ್ಸಕ್ಕೆ ಹೋಗೋ ಮುಂದೆ ಹಂಗೆ ಮಾಡಿದ್ರು. ಅವಾಗೆಲ್ಲ ಪೊಲೀಸರೆಲ್ಲ ಬಂದು ನಿಲ್ಸೋಗಿದ್ರು ಸರ್. ಅವಾಗಿಂದ ಏನಿದ್ದಿಲ್ಲ. 4 ತಿಂಗಳು ಅಲ್ಲಿ ಅಡಿಗೆ ಮಾಡೋದು ಬಿಟ್ಟು ಬಂದ್ಮೇಲೆ ಆಮೇಲೆ 9 ಗಂಟೆ ಮಟ್ಟ ಕ್ಲಾಸ್ ನಿನ್ನಿಂದ ಕ್ಲಾಸ್ ಮಾಡ್ಯಾರ. 9 ಗಂಟೆವರೆಗೂ ಮಾಡ್ತಾರೆ. 8:30 ಫೋನ್ ಮಾಡಿದ್ವಿ ಇದ್ರ ಸರಿಗೆ. ನಮ್ಮ ಮನೆಯವ್ರು ಫೋನ್ ಮಾಡಿದ್ರೆ ಎತ್ತಲಿಲ್ಲ. ಆಮೇಲೆ ನಮ್ಮ ಮಗಳ ಮೊಬೈಲಿಂದ ಇಲ್ಲಮ್ಮ 9 ಗಂಟೆಗೆ ಬರ್ತಾರ. ಆಮೇಲೆ ಬೀಗ ಹಾಕಿದ್ನು ಯಾರು ಹಾಕಿದ್ರೆ ಗೊತ್ತಿಲ್ಲ ಸರ್. ನನ್ನ ಮಗ ಅಲ್ಲೇ ಬಿದ್ದದ್ ಸ. ಇಲ್ಲಿಗೆ ಆಸ್ಪತ್ರೆ ತಗೊಂಬಂದು ಇಲ್ಲಿ ಆಗಲ್ ಮೇಘನಿ ತಗೊಂಡಿದ್ರು ಸ. ನನ್ನ ಮಗ ಬದುಕ್ಲಿಲ್ಲ ಸ. ನನ್ನ ಗಂಡಗ್ ನನ್ನ ಮಗ ಒಬ್ಬನ ಸ. ನಾನು ಎಷ್ಟು ಪ್ರೀತಿಯಿಂದ ಬೆಳೆಸ್ತಿದ್ದೆ ಸ ಅವನಿಗೆ. ಅಮ್ಮ ಸೆಂಡಪ್ಪ ಐತಿ, 1,000 ರೂಪಾಯಿ ಕೊಡಮ್ಮ ನನ್ನ ಗಂಡಗ. ಚಂಡಪ್ಪ ಅಮ್ಮ ನೋಡಮ್ಮ, ನಾನು ಹೆಂಗ್ ತಗ್ಸಂಬಂದ ಫೋಟೋನ. ಅಮ್ಮ ಹುಡುಗಿಯರ್ ಜೊತೆ ನೋಡಮ್ಮ, ನಿನ್ನ ರಾತ್ರಿ ನನ್ ಬರ್ತಡೇ ಇತ್ತು. ಕೇಕ್ ತಗೊಂಬಂದು ಅಮ್ಮ ನಿಂಗ ಕರಿ ಯಾರು ಬಂದಿಲ್ಲ ಅಂದು ನನ್ ಮಗ ಕೇಕ್ ಕಟ್ ಮಾಡಿ ನಮಗೆಲ್ಲ ತಿನ್ಸಿದ ಸ. ಇದೆಲ್ಲ ಅಷ್ಟು ನನಗೆ ಏನಾರ ಹೇಳಿದ್ದಾನ ಸ. ನನಗೆ ನಮ್ಮ 5 ಗಂಟೆಗೆ ಬಸಿ ಕಳ್ಸ. ಮಧ್ಯಾಹ್ನ ಅಲ್ಲಿ ಉಂಟದಿಲ್ಲ ಸ. ಮನೆಗೆ ಬಂದವ್ರ ಜನ ಮಾಡಿದ್ರು ಉಂಡು 7 ಗಂಟೆ ಮಟ್ಟ ಕ್ಲಾಸಿಗೆ ಹೋಗನ್ಸ. ನಿನ್ನೆನೂ 9 ಗಂಟೆ ಮಟ್ಟ ಕ್ಲಾಸ್ ಸರ್. ಚೆನ್ನಾಗ್ ಓದಾನ ಸ. ಎಲ್ಲ ಇತ್ತಿತ್ತಾಗೈತಲ್ಲ. ಎಲ್ಲರೂ ಚೆನ್ನಾಗ್ ಓದ್ತಾನ. ಅರ್ಧ ವಾಸ ಸಿಕ್ಕಿದ್ರಾಗ ಕಮ್ಮಿ ತೆಗದು ಸ. ಆಮೇಲೆ ಅವಾಗ ಟೆಸ್ಟ್ ಮಾಡಿದಾಗ ಎಲ್ಲರಿಗ ಫಸ್ಟ್ ತೆಗದ ಸ. ಆಮೇಲೆ ನಾವೆಲ್ಲ ಅವ್ರ ಹತ್ತಿರೆಲ್ಲ ಚೆನ್ನಾಗ್ ತೆಗ್ದಾನ ಅನ್ನೋರು ಸ. ಈಗ ರಾಂಗ್ ತೆಗಿಬೇಕಮ್ಮ, ಇವರೆಲ್ಲ ನಾವು ಫೋಟೋ ಹಾಕ್ಸ್ತಾವ್ ರೋಡಿಗೆ ಅಂದಿದ್ರು ಸ. ನಿನ್ ರಾಂಗ್ ತೆಗದ್ರ ಹಾಕ್ಸ್ತಾವ ಅಂದಿದ್ರು ಸ. ನನ್ ಮಗನ ನೋಡ್ಲೇ ಇಲ್ಲ ಸ. ಯಾರನ್ನೋದು ಗೊತ್ತಿಲ್ಲ ಸ ನಮಗೆ. ನಮ್ಮ ಹೆಸರು ಮಂಜುಳಾ. ನನ್ನ ತಮ್ಮ 8 ಗಂಟೆ ಸ್ಕೂಲಿಗೆ ಹೋಗಿದ್ದಾನೆ. 8 ಗಂಟೆ ಸ್ಕೂಲಿಗೆ ಹೋದನು. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಬಂದಿದ್ದ. ಊಟ ಮಾಡ್ಕೊಂಡು ಹೋಗಿದ್ದಾನೆ. ಊಟ ಮಾಡ್ಕೊಂಡು ಹೋದಾದ್ಮೇಲೆ 9 ಗಂಟೆ ತನಕ ನಾನು 8:30 ಸರಿ ಫೋನ್ ಮಾಡಿದೆ, ರವಿಕುಮಾರ್ ಸರ್ ಅಂತ. ಫೋನ್ ಮಾಡ್ಬಿಟ್ಟು, ಸರ್ ಯಾಕೆ ಸರ್ ಮೆಸೇಜ್ ಎಷ್ಟು ತನಕ ಕ್ಲಾಸು ಮೆಸೇಜ್ ಹಾಕಿಲ್ವಲ್ಲ ಅಂತ. 8:30 ಸರ್ ಮೆಸೇಜ್ ಹಾಕಿದ್ರು, ಈ ದಿನ 9 ಗಂಟೆ ತನಕ ಸ್ಕೂಲು ಅಂತ. ಅದಾದ್ಮೇಲೆ ಸ್ಕೂಲ್ ಬಿಟ್ರು, 9 ಗಂಟೆ ಸ್ಕೂಲ್ ಬಿಟ್ರು. ಅದಕ್ಕೆ ಮೆಸೇಜ್ ಹಾಕ್ಬೇಕಿತ್ತು. 9 ಗಂಟೆ ಸ್ಕೂಲ್ ಮೆಸೇಜ್ ಹಾಕಿದ್ರೆ ನಾನು ಕರ್ಕೊಂಡ್ ಬರ್ತಿದ್ದೆ ನನ್ನ ತಮ್ಮನ. ಅವ್ರು ಮೆಸೇಜ್ ಹಾಕಿಲ್ಲ, ಅವ್ರ ತಪ್ಪು. ಆಮೇಲೆ ಸರ್ರಿಗೆ ಹುಡುಗರು ಕರೆದ್ರು, ಸರಿಯಾಗಿ ಒಳಗಡೆ ಕುತ್ಕೋಬೇಕು ಸರ್. ಅವ್ರಿಗೊಂದು ಪರಿಹಾರ. ಇಲ್ಲೆಲ್ಲ ಗಾಂಜಾ ಹೊಡ್ಕೊಂಡ್ ಸಾಯ್ತಿರ್ತಾರೆ. ಓದ್ಕೊಳಕ್ ಆಗಲ್ಲ ಸರ್. ನಮಗೆ ಓದ್ಕೊಳಕ್ ಆಗಲ್ಲ. ಒಳಗಡೆ ಕುತ್ಕೊಂತಿದ್ರೆ ಸಿಗರೇಟ್ ಸ್ಮೆಲ್ ಬರುತ್ತೆ. 6 ಜನಕ್ಕೂ ಗಲ್ ಶಿಕ್ಷೆ ಕೊಡ್ಬೇಕು ಸರ್. ಇಷ್ಟು ಸಣ್ಣ ಸರ್ ಅವ್ನು, ನನ್ನ ತಮ್ಮ ಇಷ್ಟು ಸಣ್ಣ. ನನ್ನ ತಮ್ಮ ಅಲ್ಲಿ ಓದ್ಕೊಂತ ಇದ್ರೆ ಇಲ್ಲೆಲ್ಲ ಸಿಗರೇಟ್ ಸ್ಮೆಲ್ ಬರುತ್ತೆ, ಗಾಂಜಾ ಸ್ಮೆಲ್ ಬರುತ್ತೆ. ಎಷ್ಟೊತ್ತಿ 1 ಗಂಟೆ 2 ಗಂಟೆಗೆಲ್ಲ ಫುಲ್ ದಾನ್ಲಿ ಮಾಡ್ತಿರ್ತಾರೆ ಅಲ್ಲೆಲ್ಲ. ಫುಲ್ ಲಾಸ್ಟ್ ಮನೆ ಆಗ್ತಿರೋದಕ್ಕೆ ನಮ್ಮ ಮನೆಗೆಲ್ಲ ಕೇಳ್ಸತ್ತೆ. ಈ ಕಡೆಯಿಂದ ಎಂತ ಇಲ್ಲ, ಈ ಕಡೆನೆ ಫುಲ್ ಎಲ್ಲ ಮಾಡ್ತಾ ಇರೋದು ನಮಗೆ. ಅದಾದ್ಮೇಲೆ ಎಷ್ಟೊತ್ತಿ ಬೇಕೋ ಅಷ್ಟೊತ್ತಿಗೆ ಸರ್ ಆಗ್ಬೇಕು. ಎಷ್ಟೊತ್ತಿ ಬೇಕೋ ಅಷ್ಟೊತ್ತಿಗೆ ಇಸ್ಪೀಟ್ ಆಡ್ತಾ